ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕಾವ್ಯ ಹರಿಕೇಶ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಫ್ರೆಂಡ್ಸ್, ಹಾರ್ಟ್ಲಿ ವೆಲ್ಕಮ್. ಯಾರೆಲ್ಲ ಮೊದಲನೇ ಬಾರಿ ನನ್ನ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಮುಂದೆ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ಪಟ್ ಅಂತ ಸಿಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಯಾಕೆ ತಡ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಆಲ್ರೆಡಿ ನೀವು ತಮ್ಲೇನಲ್ಲಿ ನೋಡಿರ್ತೀರ, ಜಾಸ್ತಿ ಅವಶ್ಯಕತೆನೇ ಇಲ್ಲ. ಸೊ ನಾನಿಲ್ಲಿ ಈಗಿನ ಕಾಲದಲ್ಲಿ ಮಹಿಳೆಯರಿಗೆ PCOD ಪ್ರಾಬ್ಲಮ್ ಇರುತ್ತೆ, ಅದ್ರ ಬಗ್ಗೆ ನಾನು ಕ್ಲಿಯರ್ ಆಗಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಏನು PCOD ಅಂದರೆ, ಯಾರ್ಯಾರಿಗೆ ಈ PCOD ಪ್ರಾಬ್ಲಮ್ಸ್ ಬರುತ್ತೆ, ಇದನ್ನು ಹೇಗೆ ನಿವಾರಣೆ ಮಾಡ್ಕೊಳ್ಳೋವಂಥದ್ದು, ಏನಾಗುತ್ತೆ, ಇದು ದೊಡ್ಡ ಪ್ರಾಬ್ಲಮ್ಮಾ ಅಥವಾ ಏನು ಎತ್ತ ಅನ್ನೋದನ್ನ ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಂದ ಕೊನೆವರೆಗೂ ನೋಡಿ. ಈಗಿನ ಕಾಲದಲ್ಲಿ ಅಂದರೆ ಇವಾಗ 100%ಅಲ್ಲಿ ಒಂದು 70% ಮಹಿಳೆಯರಿಗೆ PCOD ಪ್ರಾಬ್ಲಮ್ ಇರುತ್ತೆ. ಸೊ ಈ PCOD ಪ್ರಾಬ್ಲಮ್ ಇತ್ತು ಅಂತಂದರೆ ಮಕ್ಕಳಾಗುತ್ತಾ ಆಗಲ್ವಾ, ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರು ಸ್ಕಿಪ್ ಮಾಡಬೇಡಿ. ಸೊ ಯಾಕಂದರೆ ನಿಮಗೆ ವಿಷಯ ಗೊತ್ತಾಗೋದಿಲ್ಲ. ಸೊ ಫಸ್ಟ್ ಆಫ್ ಆಲ್ ನಮಗೆ PCOD ಅಂದರೆ ಏನು, ಅದರ ಮೀನಿಂಗ್ ಏನು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ PCOD ಅಂತಂದರೆ ಒಂದು ಹಾರ್ಮೋನ್ ಸಮಸ್ಯೆ ಅಂತಾರೆ. ನಮ್ಮ ಬಾಡಿಯಲ್ಲಿ ಹಾರ್ಮೋನ್ಸ್ ಇರುತ್ತಲ್ಲ, ಅದರದ್ದು ಪ್ರಾಬ್ಲಮ್ ಆಗಿರುತ್ತೆ. ಸೊ ಇನ್ನೇನು ಬೇರೆ ಅಲ್ಲ. ಇದನ್ನು ನೀವು ತಲೆಗೆ ಹಚ್ಕೋಬೇಡಿ. ಸೊ ನನಗೇನೋ ದೊಡ್ಡ ಕಾಯಿಲೆ ಬಂದುಬಿಟ್ಟಿದೆ, ನನಗೇನೋ ಆಗಿಬಿಡುತ್ತೆ ಅನ್ನೋದು ಏನಿಲ್ಲ. ಇದೇನು ಅಂತಂದರೆ, ನಿಮ್ಮ ಒಂದು ಪೀರಿಯಡ್ಸು ಮಂತ್ಲಿ ಪೀರಿಯಡ್ಸ್ ಆಗ್ತಿರಲ್ಲ, ಅದು ಲೇಟಾಗಿ ಆಗುವಂಥದ್ದು. ಲೇಟಾಗಿ ಒಂದು 3 ಮಂತ್ಸ್ ಆದರೂ ಆಗದಿರೋಂಥದ್ದು, 6 ಮಂತ್ಸ್ ಆದರೂ ಆಗದಿರೋದು, ಈ ರೀತಿಯಾಗಿ ಆಗುತ್ತೆ. ಮುಂಚೆನೂ ಆಗುತ್ತೆ. ಸೊ ಮದುವೆ ಆದಮೇಲೂ ಆಗುತ್ತೆ, ಒಂದು ಮಗು ಆದಮೇಲೆ ಇನ್ನೊಂದು. ಯಾವಾಗ PCOD ಪ್ರಾಬ್ಲಮ್ ಬರುತ್ತೆ ಅಂತ ನಾವು ಹೇಳೋದಕ್ಕೇ ಆಗಲ್ಲ. ಸೊ ಈ ಒಂದು PCOD ಪ್ರಾಬ್ಲಮ್ ಬಂತು ಅಂತ ನೀವು ತೂಕ ಹೆಚ್ಚಾಗುವಂಥದ್ದು, ಪಿಂಪಲ್ಸ್ ಆಗುವಂಥದ್ದು, ನೀವೇ ಚೇಂಜ್ ಆಗೋಗ್ತಿರೋ, ಒಬ್ರೊಬ್ರು ವೆಯ್ಟ್ ಲಾಸ್ ಆಗೋಗ್ಬಿಡ್ತಾರೆ, ಒಬ್ರೊಬ್ರು ವೆಯ್ಟ್ ಗೇನ್ ಆಗುತ್ತೆ, ಹೊಟ್ಟೆ ದಪ್ಪ ಬಂದುಬಿಡುತ್ತೆ, ಈ ರೀತಿಯ ಪ್ರಾಬ್ಲಮ್ಸ್ಗಳು ಆಗುತ್ತೆ. ಸೊ ಇದ್ರ ಲಕ್ಷಣಗಳು ಏನು ಅಂತ ನಾನು ಹೇಳೋದಾದರೆ, ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ಹೇಳಿದ್ನಲ್ಲ, ಸೊ ಆಗಲೇ ಅದಾಗುತ್ತೆ. ಮತ್ತು ಅಂದರೆ ವೆಯ್ಟ್ ಗೇನ್ ಆಗುತ್ತೆ, ನಿಮಗೆ ವೆಯ್ಟ್ ಗೇನ್ ಆಗುವಂಥದ್ದು, ಪಿಂಪಲ್ಸ್ ಆಗುವಂಥದ್ದು ಹೇಳಿದೆ ಆಲ್ರೆಡಿ. ನಿಮ್ಮ ದೇಹದಲ್ಲಿ ಅತಿ ಹೆಚ್ಚಾಗಿ ಕೂದಲು ಬೆಳವಣಿಗೆ ಆಗುವಂಥದ್ದು, ಮುಖದಲ್ಲಾಗಿರ್ಬೋದು, ನಿಮಗೆ ಕೂದಲು ಕಾಯಿಯಲ್ಲಾಗಿರ್ಬೋದು, ಕಾಲಲ್ಲಾಗಿರ್ಬೋದು, ಕೂದಲುಗಳು ಹೆಚ್ಚು ಬೆಳವಣಿಗೆ ಆಗುತ್ತೆ. ಆಗ ನೀವು ನೋಡ್ಕೋಬೋದು. ಮತ್ತು ಗರ್ಭಧಾರಣೆ ಅಂದರೆ ಅಬಾರ್ಷನ್ ಸಮಸ್ಯೆ ಅದು ಕೂಡ ನಿಮಗೆ ಆಗುತ್ತೆ. ಈ PCOD ಪ್ರಾಬ್ಲಮ್ ಇತ್ತು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಬೇಬಿ ಆಗೋದಕ್ಕೆ. ಸೊ ಅಬಾರ್ಷನ್ ಆಗುವಂಥ ಚಾನ್ಸಸ್ಸು ಇರುತ್ತೆ. ಓಕೆನಾ, ಈ ರೀತಿಯಾದಂಥ ಲಕ್ಷಣಗಳು ಕಾಣಿಸುತ್ತೆ. ಸೊ ನೀವು ಇದಕ್ಕೆ ಏನು ಪರಿಹಾರ ಅಂತ ಕೇಳಿದ್ರೆ, ನಿಮ್ಮ ಫುಡ್ಡಲ್ಲಿ ನೀವು ಕಂಟ್ರೋಲನ್ನು ಮಾಡ್ಕೋಬೋದಾಗಿರುತ್ತೆ. PCOD ನೀವು ಸರಿಯಾಗಿ ನಿದ್ದೆ ಮಾಡದೇ ಇರೋವಂಥದ್ದಾಗಿರ್ಬೋದು. ಹಾಗೆಯೇ ನಿಮಗೆ ಸೊ ಮೇಯ್ನಾಗಿ PCOD ಅಂತ ಹೇಳಿದ್ರೆ, ಸೊ ಪಾಲಿಸಿಸ್ಟಿಕ್ ಓವರಿ ಡಿಸೀಸ್ ಅಂತ ಹೇಳ್ತೀವಿ. ಓಕೆನಾ, ಇದನ್ನು ಇಂಗ್ಲೀಷಲ್ಲಿ ಹೇಳ್ತೀನಿ. ಇದು ಒಂದು ನಿಮಗೆ PCOD ಅಂತ ಹೇಳ್ತೀವಿ. ಸೊ ಎಕ್ಸ್ಪ್ಲನೇಷನ್ ನೀವೇನು ಮಾಡಬೇಕು ಅಂತಂದರೆ, ಫುಡ್ಡಲ್ಲಿ ಕಂಟ್ರೋಲ್ ಮಾಡ್ಕೋಬೇಕು. ಫುಡ್ಡಲ್ಲಿ ಈ ಜಂಕ್ ಫುಡ್ಡು, ಆಯಿಲ್ ಫುಡ್ಡು, ಬೇಕ್ರಿ ಐಟಮ್ಸು, ಎಣ್ಣೆಯಲ್ಲಿ ಕರೆದಿರೋಂಥ ಪದಾರ್ಥಗಳನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿಬಿಟ್ಟು, ಈ ಹಣ್ಣು, ತರಕಾರಿ, ಪ್ರೋಟೀನ್ ಇರುವಂಥ ಪದಾರ್ಥಗಳನ್ನು, ಕಾಳುಗಳನ್ನು, ಸೊಪ್ಪುಗಳನ್ನು, ಮೊಳಕೆ ಕಾಳುಗಳನ್ನು, ಇದನ್ನೆಲ್ಲ ತಿನ್ನಿ. ಅದು ಯಾಕೆ PCOD ಪ್ರಾಬ್ಲಮ್ ಬರುತ್ತೆ ನಾನು ನೋಡ್ತೀನಿ. ಓಕೆ, ಇದು ಫಸ್ಟ್ ಮೆಥಡು. ಫಸ್ಟು ನಿಮ್ಮ ಊಟನ ಕಂಟ್ರೋಲ್ ಮಾಡಬೇಕು. ಯಾಕಂದರೆ ಈಗಿನ ಕಾಲದಲ್ಲಿ ಸೊ ಎಲ್ಲ ಕೆಮಿಕಲ್ಸ್ ಆಗಿ ಬೆಳೆದಿರ್ತಾರೆ. ಓಕೆನಾ, ಆಗ ನಮ್ಮ ಕೆಮಿಕಲ್ಸನ್ನೇ ತಿಂತಾ ಹೋದರೆ ನಮ್ಮ ಬಾಡಿಯಲ್ಲಿ ಈ ರೀತಿಯಾದಂಥ ಹಾರ್ಮೋನ್ ಸಮಸ್ಯೆಗಳು ಉಂಟಾಗುತ್ತೆ. ಅದನ್ನು ತಡೆಗಟ್ಟಬೇಕು ಅಂದರೆ ನಮ್ಮ ಆಹಾರನ ಸೊ ಆದಷ್ಟು ಒಂದು 80% ಅದು 100% ನಮ್ಮ ಕೈಯಲ್ಲಿ ಏನೂ ಸರಿ ಮಾಡೋದಕ್ಕೆ ಆಗಲ್ಲ. ಯಾಕಂದರೆ ಈಗಿನ ಕಾಲದಲ್ಲಿ ಆಗಾಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂತಂದರೆ, ಆಹಾರದಲ್ಲಿ ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು. ಆಹಾರದಲ್ಲಿ ಚೇಂಜಸನ್ನು ಮಾಡ್ಕೊಂಡಿದ್ದೆ ಆಯಿತು ಅಂತಂದರೆ ನಮಗೆ ಖಂಡಿತವಾಗ್ಲೂ ಯಾವುದೇ ರೀತಿಯಿಂದ ಸಮಸ್ಯೆ ಬರಲ್ಲ. ಹೇಳಿದ್ನಲ್ಲ, ತರಕಾರಿ, ಹಣ್ಣು, ಹಸಿ ತರಕಾರಿ, ಗ್ರೀನ್ ವೆಜಿಟೇಬಲ್ಸು, ಗ್ರೀನ್ ಸೊಪ್ಪುಗಳು, ಕಾಳುಗಳು, ಮೊಳಕೆ ಕಾಳುಗಳು, ಡ್ರೈ ಫ್ರೂಟ್ಸ್ಗಳು, ಈ ರೀತಿಯಾಗಿ ಸಾಕಷ್ಟಿದ್ದಾವೆ ಗೈಸ್. ಅದನ್ನೆಲ್ಲ ನೀವು ತಿನ್ಕೊತ ಹೋದರೆ ಯಾವುದೇ ರೀತಿಯಾದಂಥ PCOD ಪ್ರಾಬ್ಲಮ್ ಬರಲ್ಲ. ನೆಕ್ಸ್ಟ್ ಫಸ್ಟ್ ಒಂದು ಇದು ಫುಡ್ ಆಯಿತು, ಆಹಾರ ಸಮಸ್ಯೆ. ನೀವೇನು ತಿನ್ನಲ್ಲ, ಈ ಜಂಕ್ ಫುಡ್ಡು, ಆಯಿಲ್ ಫುಡ್ಡು, ಮತ್ತು ಗೊತ್ತಲ್ವ ನಿಮ್ಗೆ ಏನೇನು ಅವಾಯ್ಡ್ ಮಾಡಬೇಕು ಅಂತೇಳಿ. ನಾನು ಅದನ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಏನೇನು ತಿನ್ನಬೇಕು, ಏನೇನು ತಿನ್ನಬಾರ್ದು ಅಂತ ದಯವಿಟ್ಟು ಚೆಕ್ ಮಾಡಿ. ಓಕೆನಾ. ನೆಕ್ಸ್ಟು ಡೈಲಿ ಎಕ್ಸಸೈಸ್ ಮಾಡಬೇಕು. ಇದು PCOD ಪ್ರಾಬ್ಲಮ್ ಇರೋರಾಗಲಿ ಇಲ್ಲದೇ ಇರೋರಾಗಲಿ ಡೈಲಿ ಕಂಪಲ್ಸರಿ ವ್ಯಾಯಾಮ ಮಾಡಿ. ವ್ಯಾಯಾಮ ಮಾಡೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ನೀವು
ಏನು ಮಾಡಿದ್ರೆ ವಾಕಿಂಗ್ ಆದರೂ ಮಾಡಿ. ವಾಕಿಂಗ್ ಮಾಡೋದ್ರಿಂದ ಆದರೂ ನಿಮಗೆ ಖಂಡಿತವಾಗ್ಲೂ ಹೆಲ್ತ್ ಅನ್ನೋದು ನಿಮ್ಮ ಒಂದು ಕಂಟ್ರೋಲಲ್ಲಿ ಇರುತ್ತೆ. ಎಕ್ಸಸೈಸ್ ಮಾಡ್ತೀರಾ ಅನ್ನೋದಾದರೆ ಎಕ್ಸಸೈಸು ಕೂಡ ಮಾಡಿ. ಇದು ಸೆಕೆಂಡ್ ಮಂತು, ಎಕ್ಸಸೈಸ್ ಆ್ಯಂಡ್ ವಾಕಿಂಗ್. ಎಕ್ಸಸೈಸ್ ಮಾಡೋಕ್ಕೆ ಬರಲ್ಲ ನಮಗೆ, ಅಟ್ಲೀಸ್ಟ್ ಒಂದು 10 ಸೂರ್ಯ ನಮಸ್ಕಾರ ಆದರೂ ಹಾಕ್ಬೋದು. ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಬೋದು ಸೂರ್ಯ ನಮಸ್ಕಾರ ಯಾವ ಥರ ಅಂದರೆ ಸೂರ್ಯ ಹೋಗಿ ಈ ಥರ ಹಿಂಗೆ ನಮಸ್ಕಾರ ಆಗ್ತಾರಲ್ಲ, ಎಲ್ಲರೂ ಹಂಗೆ ಅಂದ್ಕೊಂಡಿರ್ತಾರೆ. ಸೂರ್ಯ ನಮಸ್ಕಾರದ್ದು ಅದೇ ಆದಂಥ ಎಕ್ಸಸೈಸ್ ಇದೆ. ಸೊ ಅದನ್ನು ಮಾಡಬೇಕು. ಸೂರ್ಯ ನಮಸ್ಕಾರ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ 10 ಸತಿ ಹಿಂಗೆ ಕೈ ಮುಗಿಯೋದಲ್ಲ, ಅದಕ್ಕೆ ಆದಂಥ ಎಕ್ಸಸೈಸ್ ಇದೆ, ಅದನ್ನು ಮಾಡಿ. ನೀವು ನಾರ್ಮಲ್ ಎಕ್ಸಸೈಸ್ ಮಾಡಲ್ಲ. ಸೊ ನಿಮ್ಮ ಬಾಡಿನ ಈ ರೀತಿಯಾಗಿ ಬೆಂಡ್ ಮಾಡೋದಾಗಿರ್ಬೋದು, ಸೊ ಲೆಗ್ಸ್ ಬೆಂಡ್ ಮಾಡೋದು, ಆ ಥರ ಸಿಂಪಲ್ ಎಕ್ಸಸೈಸ್ ಕೂಡ ಮಾಡ್ಬೋದು. ನಮ್ಮ ಬಾಡಿ ಸ್ವಲ್ಪ ಬಗ್ಬೇಕಾಗುತ್ತೆ, ಅಲ್ಲಾಡಬೇಕಾಗುತ್ತೆ, ಎಲ್ಲ ರೀತಿ ನಾವು ಇದ್ದಂಗೆ ಇದ್ದರೆ ಸೊ ಅದು ಪ್ರಾಬ್ಲಮ್ಸ್ಗಳು ಆಗುತ್ತೆ. ಇಲ್ಲಾಂದರೆ ವಾಕಿಂಗ್ ಮಾಡೋದಾಗಿರ್ಬೋದು, ಈ ರೀತಿ ಕೈ ಮೇಲೆ ಎತ್ತೋದಾಗಿ ಏನು ಬೇಕಾದ್ರೂ ನೀವು ಮಾಡ್ಬೋದಾಗಿರುತ್ತೆ. ಸೊ ಇದು ಸೆಕೆಂಡ್ ಮಂತು, ಓಕೆನಾ. ಫಸ್ಟು ಫುಡ್ಡು, ಆಮೇಲಿಂದ ಸರಿಯಾದ ವ್ಯಾಯಾಮ ಇಲ್ಲದೆ ಇರೋಂಥ ಕಾರಣ. ಸೊ ನೆಕ್ಸ್ಟು ಥರ್ಡ್ ಮಂತು ನಿದ್ದೆ. ಎಲ್ಲ ಮನುಷ್ಯನಿಗೆ ಮೆನ್ ಆಗಿರ್ಬೋದು, ವುಮೆನ್ ಆಗಿರ್ಬೋದು, ಸರಿಯಾಗಿ ನಿದ್ದೆ ಇಲ್ಲ ಅಂತ ಅಂದರೆ ಈ ರೀತಿಯಾದಂಥ ಸಮಸ್ಯೆ, ಆರೋಗ್ಯ ಸಮಸ್ಯೆಗಳಾಗಿರ್ಬೋದು, PCOD ಪ್ರಾಬ್ಲಮ್ ಅಂತಂದಿಲ್ಲ, ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ. ಸೊ ಅದಕ್ಕೋಸ್ಕರ 8 ಅವರ್, ಓಕೆನಾ, 8 ಅವರು ಕರೆಕ್ಟಾಗಿ ನೀವು ನಿದ್ದೆಯನ್ನು ಮಾಡಬೇಕು. ಇದು 3ನೇ ಪಾಯಿಂಟು. ನೆಕ್ಸ್ಟು 4th ಪಾಯಿಂಟು, ನೀರು ಚೆನ್ನಾಗಿ ಕುಡಿದೇ ಇರೋವಂಥದ್ದು. ನೀರು ಚೆನ್ನಾಗಿ ಕುಡಿಬೇಕು ನೀವು, 3 ರಿಂದ 4 ಲೀಟ್ರು. ಎಂಥದೇ ಕಾಯಿಲೆ ಇರಲಿ, ಏನೇ ಇರಲಿ, ಏನಿರಲಿ ಬಿಡಲಿ, 1 ಲೀಟ್ರ್ ಬಾಟ್ಲು ತೊಗೊಳ್ಳಿ, 3 ಸತಿ ಅದನ್ನು ಕುಡೀರಿ. ಇಲ್ಲ ನಮ್ಗೆ ಇನ್ನೂ ಚೆನ್ನಾಗಿ ಕುಡಿತೀನಿ ಅಂದರೆ 4 ಸತಿ 4 ಬಾಟ್ಲು ಬೆಳಗ್ಗೆಯಿಂದ ರಾತ್ರಿವರೆಗೂ ಆರಾಮ್ಸಾಗಿ 3 ರಿಂದ 4 ಲೀಟ್ರ್ ನೀರನ್ನು ಕುಡಿಬೋದು. ಆಗ ನಿಮ್ಮ ಮುಖದಲ್ಲಿ ಗ್ಲೋನು ಬರುತ್ತೆ, ನೀವು ಆ್ಯಕ್ಟಿವ್ ಆಗಿ ಇರ್ತೀರ. ಸೊ ನಿಮಗೆ ಯಾವುದೇ ರೀತಿಯಾದಂಥ ಕಾಯಿಲೆಗಳು ಬರೋದಿಲ್ಲ, ಓಕೆನಾ. ಇದು ನೀರು 4th ಪಾಯಿಂಟು, ನೀರನ್ನು ಚೆನ್ನಾಗಿ ಕುಡಿಬೇಕು. ಸೊ 5ನೇ ಪಾಯಿಂಟು ಏನು ಅಂತ ಅಂದರೆ ಸ್ಟ್ರೆಸ್ ಆಗಿರ್ಬೋದು, ಡಿಪ್ರೆಷನ್ ಆಗಿರ್ಬೋದು, ಕಡಿಮೆ ಮಾಡ್ಕೋಬೇಕು. ಯಾವುದ್ರ ಮೇಲಾದರೂ ಯೋಚನೆ ಮಾಡ್ಕೊಂಡು ಕುತ್ಕೊಳೋದು, ಅಯ್ಯೋ ಹಿಂಗಾಯಿತು. ಯಾವಾಗ ನಾವು ಅತಿಯಾಗಿ ಏನಾದರೂ ಯೋಚನೆ ಮಾಡೋದಾಗಿರ್ಬೋದು, ಒತ್ತಡ ಬೀಳೋದಾಗಿರ್ಬೋದು, ಇವಾಗ ಕೆಲ್ಸಕ್ಕೆ ಹೋಗ್ತಿರ್ತಾರೆ, ವರ್ಕ್ ಪ್ರೆಷರ್ ಇರುತ್ತೆ. ಸೊ ಕೆಲಸದ ಮನೆಗೆಲ್ಲ ತೊಗೊಂಬರ್ಬಾರ್ದು. ಇವಾಗ ಮನೆ ಸಮಸ್ಯೆನ ಕೆಲ್ಸಕ್ಕೆ ತೊಗೊಂಡೋಗೋದು, ಕೆಲ್ಸದ ಸಮಸ್ಯೆನ ಮನೆಗೆ ತರೋದು, ಎಲ್ಲ ಮಿಕ್ಸಪ್ ಆಗಿ ನಿಮ್ಮ ಒಂದು ಬ್ರೈನ್ ಅನ್ನೋದು ಕೆಲಸ ಮಾಡಲ್ಲ. ಆಗ ನಿಮಗೆ ಒತ್ತಡ ಆಗುತ್ತೆ, ಡಿಪ್ರೆಷನ್ಗೆ ಹೋಗ್ತೀರಾ, ಸೊ ಏನೇನೋ ಆಗುತ್ತೆ. ಈ ರೀತಿ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ, ಅದು ಕೂಡ ಕಡಿಮೆ ಮಾಡ್ಕೋಬೇಕಾಗುತ್ತೆ. ಫಸ್ಟು ಫುಡ್ಡಲ್ಲಿ ನೀವು ಕಂಟ್ರೋಲ್ ಮಾಡಬೇಕು. ನೆಕ್ಸ್ಟು ನಿದ್ದೆ ಚೆನ್ನಾಗಿ ಮಾಡಬೇಕು, ವಾಟರ್ ಚೆನ್ನಾಗಿ ಕುಡಿಬೇಕು, ಮತ್ತು ಇನ್ನೇನು ಹೇಳಿದೆ ಎಕ್ಸಸೈಸು, ವ್ಯಾಯಾಮ ಮಾಡಬೇಕು. ನೆಕ್ಸ್ಟು ಸ್ಟ್ರೆಸ್ ಆ್ಯಂಡ್ ಡಿಪ್ರೆಷನ್ಗೆ ಹೋಗಬಾರ್ದು, ಅದೆಲ್ಲ ಕಡಿಮೆ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ನಿಮಗೇನಾದರೂ ಫೈನಲಾಗಿ ನಿಮಗೇನಾದರೂ PCOD ಸಮಸ್ಯೆ ಇತ್ತು ಅಂತಂದರೆ ದಯವಿಟ್ಟು ಡಾಕ್ಟರ್ಗೆ ಹೋಗಿ ಸಲಹೆ ತೊಗೊಳ್ಳಿ. ಅವರು ಇದಕ್ಕೆ ಆದಂಥ ಇನ್ಸುಲಿನ್ಸ್ ಅಂದರೆ ಪ್ರಿಸ್ಕ್ರಿಪ್ಷನ್ಸ್ ಎಲ್ಲ ಕೊಡ್ತಾರೆ, ಮೆಡಿಸಿನ್ಸ್ ಎಲ್ಲ ಅದಕ್ಕೆ ತೊಗೊಂಡು ಕಡಿಮೆ ಮಾಡ್ಕೋಬೋದು, ಓಕೆನಾ. ಅದು ಒಂದು ಮೆಥಡು. ಇಲ್ಲ ಅಂದರೆ ನ್ಯಾಚುರಲಾಗಿ ನಾನು ಹೇಳಿದ್ನಲ್ಲ, ಈ ಥರ ಎಲ್ಲ ಮಾಡಿದಾಗ ನಿಮಗೆ ಯಾವುದೇ ರೀತಿಯ ಪ್ರಾಬ್ಲಮ್. ಇವಾಗ ನೀವು ಇವಾಗ ಕೆಲ್ಸಕ್ಕೆ ಹೋಗಬೇಕು, ಬೇಗ ಎದ್ದೊಳ್ಬೇಕು, 5 o'clockಗೆ ಎದ್ದೊಳ್ಬೇಕು ಅಂತ 9 ಗಂಟೆಗೆ ಮಲ್ಕೊಂಬಿಡಿ. ನೈಟು 9 ಗಂಟೆಗೆ ಮಲ್ಕೊಳ್ಳಿ, ಬೆಳಗ್ಗೆ 5 o'clock ಎದ್ದೊಳ್ತೀರ. ಅದೇ ನೀವು 12 ಗಂಟೆಗೆ ಮಲ್ಕೊಂಡು 5 o'clock ಎದ್ದು ಸರ ಅಂತ ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ನಮ್ಗೆ ಆರೋಗ್ಯನೇ ಇಂಪಾರ್ಟೆಂಟು. ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ, ಬಟ್ ಆರೋಗ್ಯ ಅನ್ನೋದು ಯಾವತ್ತೂ ನಮಗೆ ಸರಿ ಮಾಡೋಕ್ಕಾಗಲ್ಲ. ಓಕೆ, ಇದಕ್ಕೆ ನಿಮಗೆ ನ್ಯಾಚುರಲ್ ಟಿಪ್ಸ್ ಹೇಳೋದಾದರೆ, ನೀವು ಇದರಲ್ಲಿ ಏನು ಹೆಚ್ಚಾಗಿ ತಿನ್ನಬೇಕು ಅಂದರೆ ಬೆಳ್ಳುಳ್ಳಿನ ತಿನ್ನಬೇಕಾಗುತ್ತೆ, ಹಾಗೆ ಮೆಂತ್ಯ ತಿನ್ನಬೇಕಾಗುತ್ತೆ, ಮತ್ತು ಗ್ರೀನ್ ಟೀ ಇದನ್ನು ನೀವು ಕುಡ್ಕೋಬೇಕಾಗುತ್ತೆ. ಸೊ ಬೆಳ್ಳುಳ್ಳಿ, ಮೆಂತ್ಯನ ಒಂದು ನೀರಲ್ಲಿ ಹಾಕಿ ಅದನ್ನು ಕೂಡ ತಿನ್ಬೋದಾಗಿರುತ್ತೆ. ಹಾಗೆ ನೀವು ಅತಿ ಹೆಚ್ಚಾಗಿ ನೀರು ಕುಡಿಬೇಕಾಗುತ್ತೆ, ಮತ್ತು ಗ್ರೀನ್ ಟೀ ಸೇವಿಸೋವಂಥವ್ರು ಗ್ರೀನ್ ಟೀಯನ್ನು ಸೇವಿಸ್ಬೋದು. ಇದು ನಿಮ್ಮ ಮೆಟಾಬಾಲಿಸಮ್ನ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಿಮ್ಮ ಮೆಟಾಬಾಲಿಸಮ್ ಇಂಪ್ರೂವ್ ಆದಾಗ PCOD ಸಮಸ್ಯೆ ಅಂತ ಕಡಿಮೆ ಆಗುತ್ತೆ. ಓಕೆ, ಇದು ನಿಮಗೆ ಸಾಕಾಗೋದಿಲ್ಲ, ಇದಿಷ್ಟೆಲ್ಲ ಮಾಡಿದ್ರು ಸಾಕಾಗೋದಿಲ್ಲ. ಇದು ನಿಮ್ಮ ಒಂದು ಲೈಫ್ ಸ್ಟೈಲ್ನ ಚೇಂಜ್ ಮಾಡೋದಕ್ಕಷ್ಟೇ, ಓಕೆನಾ. ನಿಮ್ಮ ಲೈಫ್ ಸ್ಟೈಲನ್ನು ಸ್ವಲ್ಪ ಚೇಂಜ್ ಮಾಡ್ಕೊತೀರಾ ಅನ್ನೋದಾದರೆ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಓಕೆನಾ, ನಿಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರೋಂಥ ಕಾರಣದಿಂದ ಈ ರೀತಿಯಾಗಿ ನಿಮಗೆ ಪ್ರಾಬ್ಲಮ್ ಆಗಿದೆ ಅಂತಲೇ ಹೇಳ್ಬೋದಾಗಿರುತ್ತೆ. ಸೊ ಓಕೆನಾ, ಇನ್ನು ಸ್ವಲ್ಪ ನಾನು ನಿಮಗೆ ಏನಂದರೆ ಇನ್ನೂ ಸ್ವಲ್ಪ ಕ್ಲಿಯರಾಗಿ ಮಾಡೋದಾದರೆ, ಇವಾಗ ನಿಮಗೆ PCOD ಪ್ರಾಬ್ಲಮ್ ಬಂದಿರುತ್ತೆ, ಹೇಗೆ ಚೆಕ್ ಮಾಡೋದು ಅಂತಂದರೆ ಡಾಕ್ಟರಲ್ಲಿ ಹೋಗಿ
ಅಲ್ಟ್ರಾಸೌಂಡ್ ಸ್ಕ್ಯಾನ್ ಟೆಸ್ಟ್ ಮಾಡ್ತಾರೆ, ಪ್ರೆಗ್ನೆನ್ಸಿಯಲ್ಲೆಲ್ಲ ಟೆಸ್ಟ್ ಮಾಡ್ತಾರೆ. ಆ ರೀತಿ ಮಾಡಿದಾಗೂ ಕೂಡ ನಿಮಗೆ ಚೆಕ್ ಮಾಡ್ಕೋಬೋದು. ಮತ್ತು ಬ್ಲಡ್ ಟೆಸ್ಟ್, ಹಾರ್ಮೋನ್ ಟೆಸ್ಟ್ ಮಾಡ್ತಾರೆ, ಆವಾಗೂ ಕೂಡ ನಿಮಗೆ ಕಂಡುಹಿಡ್ಕೋಬೋದು. ಮತ್ತು ನಿಮ್ಮ ಒಂದು ಪೀರಿಯಡ್ ಹಿಸ್ಟ್ರಿ ಚೆಕ್ ಮಾಡ್ತಾರೆ, ಯಾವಾಗ ಡೇಟ್ ಆಗಿದ್ದು, ಸೊ ನೀವು ಯಾವಾಗ ಪೀರಿಯಡ್ಸ್ ಆಗಿದ್ದು, ಸೊ ಜಾಸ್ತಿ ದಿವಸ ಆಯಿತು ಅಂದರೆ ಆವಾಗೂ ಕೂಡ ನಿಮಗೆ PCOD ಪ್ರಾಬ್ಲಮ್ ಇರುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಓಕೆನಾ. ಸೊ ಇದರಲ್ಲಿ ಮೇಯ್ನ್ ಅತಿಯಾಗಿ ನೀವು ಸ್ವಲ್ಪ ಸಕ್ಕರೆನ ಕಡಿಮೆ ಮಾಡಬೇಕಾಗುತ್ತೆ. ಸಕ್ಕರೆನ ಕಡಿಮೆ ಮಾಡಿ ನಾನು ಹೇಳಿದ್ನಲ್ಲ ಅದನ್ನೆಲ್ಲ ಕಡಿಮೆ ಮಾಡಿಬಿಟ್ಟು ತಿನ್ನಬೇಕಾಗುತ್ತೆ. ಸೊ ನಿದ್ದೆ ಮಾಡೋದಿರ್ಬೋದು, ಸೊ ಅದೆಲ್ಲ ಕಂಪ್ಲೀಟಾಗಿ ಇದು ಮಾಡ್ಬೋದು. ನೀವು ಇದೆಲ್ಲ ಮಾಡಿನೂ ಏನೂ ಮೇಲಾಗಿಲ್ಲ ಅಂದರೆ ಫೈನಲಾಗಿ ಡಾಕ್ಟ್ರ್ ಹತ್ರ ಹೋಗಿ ಅವ್ರು ಏನು ಮೆಡಿಕಲ್ ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನೋದಾದರೆ ಹಾರ್ಮೋನ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರುತ್ತಲ್ಲ ಅದು ಬ್ಯಾಲೆನ್ಸ್ ಆಗೋದಕ್ಕೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಮತ್ತು ಪೀರಿಯಡ್ ರೆಗ್ಯುಲೇಷನ್ ಮೆಡಿಸನ್ ಕೊಡ್ತಾರೆ. ಪೀರಿಯಡು ಕರೆಕ್ಟಾಗಿ ಆಗೋವಂಥದ್ದು ಮೆಡಿಸಿನ್ನು ಕೂಡ ಇರುತ್ತೆ. ಮತ್ತು ಇನ್ಸುಲಿನ್ ಕಂಟ್ರೋಲ್ ಮೆಡಿಸಿನ್, ಅದು ಇನ್ಸುಲಿನ್ ಹೆಚ್ಚಾಗಿ ಕೂಡ ಆ ಥರ ಆಗಿರ್ಬೋದು, ಅದು ಕಂಟ್ರೋಲ್ ಆಗುವಂಥ ಮೆಡಿಸಿನ್ನ ಕೊಡ್ತಾರೆ. ಓಕೆನಾ. ನೀವು ಯಾವುದೇ ರೀತಿಯಾದಂಥ ಸೆಲ್ಫ್ ಮೆಡಿಸನ್ನ ತೊಗೊಳಕ್ಕೆ ಹೋಗಬೇಡಿ. ಇದಿಷ್ಟು ನೀವು ಮಾಡಿದ್ರಿ ಅನ್ನೋದಾದರೆ ನಿಮಗೆ ಕಂಪ್ಲೀಟಾಗಿ PCOD ಪ್ರಾಬ್ಲಮ್ ಅನ್ನೋದು ಕಂಪ್ಲೀಟಾಗಿ ಹೋಗುತ್ತೆ. ನಿಮ್ಗೆ ಅದೆಷ್ಟು ಮಾಡಿಲ್ಲ ಅಂದರೂ ಹೋಗಿಲ್ಲ ಅಂದರೆ ಡೈರೆಕ್ಟಾಗಿ ಮೆಡಿಸಿನ್ನೇ ತೊಗೋಬೇಕಾಗುತ್ತೆ. ಹಾರ್ಮೋನ್ ಇಂಬ್ಯಾಲೆನ್ಸ್, ಇನ್ಸುಲಿನ್, ಈ ರೀತಿಯಾಗಿ ಸಾಕಷ್ಟು ಮೆಡಿಸಿನ್ಗಳಿರ್ತವೆ. ಅವನ್ನೆಲ್ಲ ನೀವು ತೊಗೊಂಡು ನಿಮ್ಮ PCOD ಪ್ರಾಬ್ಲಮನ್ನು ವಾಸಿ ಮಾಡ್ಕೋಬೋದು. ಯಾವತ್ತಾಗಲಿ ಡೈರೆಕ್ಟಾಗಿ ನೀವೇ ವಾಸಿ ಮಾಡ್ಕೋತೀನಿ ಅಂತೇಳಿ ಬೇರೆ ಬೇರೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳಕ್ಕೆ ಹೋಗ್ಬೇಡಿ. ಸೊ ಈ ರೀತಿಯಾಗಿ ನಾನು ಏನೇನು ಟಿಪ್ಸ್ ಹೇಳಿದ್ನಲ್ಲ ಅದನ್ನೆಲ್ಲ ನಿಮ್ಮ ಲೈಫಲ್ಲಿ ಚೇಂಜಸನ್ನು ಮಾಡ್ಕೊತ ಹೋಗಿ ಖಂಡಿತವಾಗ್ಲೂ ಯಾವುದೇ ರೀತಿಯಾದಂಥ PCOD ಪ್ರಾಬ್ಲಮ್ಸ್ಗಳು ನಿಮಗೆ ಸಮಸ್ಯೆ ಅಂದರೆ ಬರೋದಿಲ್ಲ. ಓಕೆನಾ. ಈ ವಿಡಿಯೋ ಯಾರೆಲ್ಲ ಹೆಲ್ಪ್ ಆಗುತ್ತೆ ಅವರಿಗೆಲ್ಲ ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.